ಜನಾರ್ದನ್ ರೆಡ್ಡಿ ಅವರು ಪಕ್ಷವನ್ನ ಕಟ್ಟಲಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದರ ಎಫೆಕ್ಟ್ಸು ಮತ್ತೆ ಯಾವ್ಯಾವ ರೀತಿಯಾಗಿ ವೇದಿಕೆ ಸಿದ್ಧವಾಗ್ತಾ ಇದೆ ಇದಕ್ಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ರೆಡ್ಡಿ ಪಕ್ಷ ಹೊಸ ರಾಜಕೀಯ ಪಕ್ಷ ಸ್ಥಾಪನೆ ಕುರಿತಾಗಿ ಅವರು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಇದು ಗಂಗಾವತಿಯಿಂದ ರೆಡ್ಡಿಯೇ ಸ್ಪರ್ಧಿಸುವಂತ ಸಾಧ್ಯತೆ ಇರುವಂತದ್ದು. ಕೊಪ್ಪಳ, ಬಳ್ಳಾರಿ, ವಿಜಯನಗರದಲ್ಲಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅಂತ ಹೇಳಲಾಗ್ತದೆ. ಬಿಜೆಪಿಯ ಟಾರ್ಗೆಟ್ ಅತೃಪ್ತರಿಗೆ ಮಣಿಯನ್ನ ಹಾಕುವಂತ ಸಾಧ್ಯತೆ ಇರುವಂತದ್ದು. ಮೂಲೆ ಗುಂಪು ಮಾಡಿದ್ರು ಅನ್ನುವಂಥದ್ದೇ ಇಲ್ಲಿ ಮೇನ್ ಆಗಿ ಇಟ್ಕೊಂಡಿರುವಂತ ಅಂಶ ಜನಾರ್ದನ್ ರೆಡ್ಡಿ ಅವರು. ಸೊ ಹೀಗಾಗಿ ಇದು ಬಿಜೆಪಿಗೆ ಯಾವ ರೀತಿಯಾದಂತ ಟೆನ್ಷನ್ ತರಬಹುದು ಅಂತ ನೋಡಿದಾದ್ರೆ, ಅಂದು BSY ಶ್ರೀರಾಮುಲು ಕಂಟಕ ಆಗಿದ್ರು. ಸೊ ಹೀಗಾಗಿನೇ ಬಿಜೆಪಿ ಹೀನಾಯ ಪರಿಸ್ಥಿತಿಗೆ ಹೋಗಿತ್ತು ರಾಜ್ಯದಲ್ಲಿ 2013ರಲ್ಲಿ. ಅಂದು KJP BSR ರಿಂದ ಹಿನ್ನಡೆ ಅನುಭವಿಸಿತ್ತು ಬಿಜೆಪಿ ಪಕ್ಷ. ಸೊ ಹೀಗಾಗಿ ಕಾಂಗ್ರೆಸ್ ಈಸಿಯಾಗಿ ಅಧಿಕಾರಕ್ಕೆ ಬಂತು. ಈಗ ರೆಡ್ಡಿಯಿಂದಲೂ ಅಂತ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಂಟಕ ಎದುರಾಗುತ್ತಾ? ಆ ಮಟ್ಟಿಗಂತೂ ಎದುರಾಗಲ್ಲ. ವೋಟ್ ಡಿವೈಡ್ ಆಗಿ ಬಿಜೆಪಿಗೆ ಹಿನ್ನಡೆ ಆಗುತ್ತಾ? ಅದು ಒಂದಿಷ್ಟು ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಅಂದು ಈಶ್ವರಪ್ಪರಂತ ಘಟಾನುಘಟಿಗಳ ಸೋಲಾಗಿತ್ತು. 3rd ಪ್ಲೇಸಿಗೆ ಹೋಗಿದ್ರು ಈಶ್ವರಪ್ಪನವರು. DCM ಆಗಿದ್ರು ಅಟ್ ಪ್ರೆಸೆಂಟ್ ಆ ಟೈಮ್ನಲ್ಲಿ. ಆದ್ರೆ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಅಂದು ಈಶ್ವರಪ್ಪರವರೇ ಸೋತಂತ ಹಿನ್ನೆಲೆಯಲ್ಲಿ ಈಗ ರೆಡ್ಡಿ ಅವರು ಪಕ್ಷವನ್ನ ಕಟ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಒಂದು ಎಫೆಕ್ಟ್ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ರೆಡ್ಡಿ ಪಕ್ಷ ಬಂದ್ರೆ ಮತ್ತೆ ಅಂತದ್ದೇ ಸನ್ನಿವೇಶ ಎದುರಾಗತ್ತಾ ಅನ್ನುವಂಥದ್ದನ್ನ ನೋಡೋದಾದ್ರೆ ಅಷ್ಟು ಹೀನಾಯ ಪರಿಸ್ಥಿತಿಗಂತೂ ಹೋಗಲ್ಲ. ಒಂದು 2-3 ಜಿಲ್ಲೆಯಲ್ಲಿ ಒಂದು 16 ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ. ಬಿಜೆಪಿಗೆ ಯಾಕೆ ಟೆನ್ಷನ್ ಅನ್ನುವಂಥದ್ದನ್ನ ಗಮನಿಸಿದ್ರಿ. ರೆಡ್ಡಿ ನಡೆಗೆ ಬೀಳುತ್ತಾ ಬ್ರೇಕ್ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಖುಲಾಸೆಯಾಗದ ಕೇಸ್ಗಳು ಕಂಟಕ ಆಗುವಂತ ಸಾಧ್ಯತೆ ಇದೆ ಜನಾರ್ದನ್ ರೆಡ್ಡಿಗೆ. ಮತ್ತೆ ಜೈಲಿಗೆ ಹೋಗುವಂತ ಭೀತಿ ಎದುರಾಗಬಹುದು. ನಿಮಗೂ ಕೂಡ ಗೊತ್ತಿದೆ ಎಂತೆಂಥ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ. ಎಲ್ಲ ಹಣದ ಮೂಲಗಳು ಬಂದ್ ಆಗಬಹುದಾದಂತ ಸಾಧ್ಯತೆ ಇರುವಂತದ್ದು ಇನ್ನು ಕೇಸ್ಗಳು ಇರುವಂತ ಹಿನ್ನೆಲೆಯಲ್ಲಿ ಶ್ರೀರಾಮುಲುರನ್ನೇ ಪ್ರತ್ಯಾಸ್ತ್ರವಾಗಿ ಬಳಸಬಹುದು ಬಿಜೆಪಿ. ಆಪ್ತ ಮಿತ್ರ ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನೇ ಮುನ್ನೆಲೆಗೆ ತಂದುಬಿಟ್ಟು ಸ್ವಲ್ಪ ಎಫೆಕ್ಟ್ ಅನ್ನ ತಪ್ಪಿಸುವಂತ ಸಾಧ್ಯತೆ ಅಂತ. ಸಹೋದರರು ಆಪ್ತರನ್ನ ದೂರವಾಗಿಸಬಹುದು. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಇವ್ರು 3 ಜನ ಈಗ ಸದ್ಯಕ್ಕೆ ಕರುಣಾಕರ್ ರೆಡ್ಡಿ ಮತ್ತೆ ಸೋಮಶೇಖರ್ ರೆಡ್ಡಿ ಇಬ್ರು ಕೂಡ ಶಾಸಕರು. ಸೊ ಇವ್ರ ಜೊತೆ ಹೋಗ್ಬಿಟ್ಟಾರು ಅನ್ನುವ ಕಾರಣಕ್ಕೋಸ್ಕರ ಅವರಿಗೂ ಒಂದಿಷ್ಟು ಮಣೆಯನ್ನ ಹಾಕುವಂತ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಅಂತ ಹೇಳಲಾಗ್ತದೆ. ರೆಡ್ಡಿ ಪರ ನಿಲ್ಲೋರಿಗೆ ಮಣೆ ಹಾಕಿ ರೆಡ್ಡಿ ತಂತ್ರಕ್ಕೆ ಬ್ರೇಕ್ ಹಾಕುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನೋಡಬೇಕು. ಯಾಕೆಂದ್ರೆ ಇಲ್ಲಿ ಬಿಜೆಪಿ ಏನೇ ಲೆಕ್ಕಾಚಾರ ಹಾಕೊಂಡ್ರು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ರೆಡ್ಡಿ ಪಕ್ಷದಿಂದ ಅನ್ನುವಂಥದ್ರ ಮೇಲೆ ಮಾತ್ರ ನಿಂತಿರುತ್ತೆ ಇದೆಲ್ಲವೂ ಕೂಡ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಯಡಿಯೂರಪ್ಪನವರು ಮತ್ತೆ ಶ್ರೀರಾಮುಲು ಕಟ್ಟಿದ ಪಕ್ಷದ ರೀತಿಯಲ್ಲೇ ಬಿಜೆಪಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನ ತರಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಅದು ನೋ ಚಾನ್ಸ್, ಇಲ್ಲವೇ ಇಲ್ಲ, ಬಿಟ್ಬಿಡಿ. ಆದ್ರೆ ಒಂದು 2-3 ಜಿಲ್ಲೆಯಲ್ಲಾದರೂ ಕೂಡ ಬಿಜೆಪಿಗೆ ಕಂಟಕವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಯಾವ ರೀತಿಯಾದಂಥ ಲೆಕ್ಕಾಚಾರ ಇದೆ ಜನಾರ್ದನ್ ರೆಡ್ಡಿ ಅವರದ್ದು, ಇನ್ನ ಇದಕ್ಕೆ ತಂತ್ರವನ್ನ ಬಿಜೆಪಿ ಯಾವ ರೀತಿಯಾಗಿ ರೂಪಿಸ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಿದ್ದಾರೆ. ಸ್ಥಾಪನೆ ಮಾಡಿದ್ರು ಕೂಡ ಇಲ್ಲೊಂದ್ ಕಡೆ ರಾಜ್ಯಾದ್ಯಂತ ಅದು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ವರ್ಚಸ್ಸಿಲ್ಲ. ಕೇವಲವಾಗಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಒಂದ್ ರೀತಿ ಫೈಟ್ ಅನ್ನ ಮಾಡ್ಬೋದು. ಆ ಒಂದು ಫೈಟ್ ಪರಿಣಾಮನೇ ಬಿಜೆಪಿಗೆ ಹಿನ್ನಡೆ ಉಂಟಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ನಾಯಕರಿಗೆ ಇದು ಒಂದು ರೀತಿ ತಲೆಬಿಸಿಯಾಗಿದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಬಿಜೆಪಿ ಅತಿ ಹೆಚ್ಚು ಸಂಖ್ಯಾಬಲದಿಂದ ಹೊರಹೊಮ್ಮಿದೆ. ಮತ್ತೆ ಅದೇ ಒಂದು 2023ರ ಚುನಾವಣೆಯಲ್ಲೂ ಕೂಡ ಅಷ್ಟೇ ಗೆಲುವನ್ನು ಸಾಧಿಸುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮೇಲೆ ಪ್ರವಾಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಪ್ರತ್ಯೇಕವಾದ ಒಂದು ಪಕ್ಷವನ್ನ ಸ್ಥಾಪನೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದ್ 3-4 ಜಿಲ್ಲೆಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಆದಲ್ಲಿ ಇಲ್ಲ ಒಂದ್ ಕಡೆ ಬಿಜೆಪಿಗೆ ಓಟುಗಳು ಕಡಿಮೆ ಆಗ್ಬೋದು. ಅದೇ ಒಂದು ಲಾಭ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು. ಈ ಮುಖಾಂತರವಾಗಿ 2013ರಲ್ಲಿ ಸನ್ನಿವೇಶ ಇತಿಹಾಸ ಸೃಷ್ಟಿಯಾಗಿತ್ತು. ಅದೇ ರೀತಿಯಾದಂತಹ ಸಂದರ್ಭ ಮತ್ತೆ ಮರುಕಳಿಸೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಬಿಜೆಪಿಗೆ ಹಿನ್ನಡೆ ಉಂಟಾಗಿ ಕಾಂಗ್ರೆಸ್ಗೆ ಲಾಭ ಆಗೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಬಹುದು. ಈಗ ಮುಖ್ಯವಾಗಿ ಬಿಜೆಪಿ ನಾಯಕರಿಗೆ ಒಂದ್ ರೀತಿ ಸವಾಲಾಗಿರುವಂತದ್ದು ಇದನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು. ಈ ಒಂದು ಸವಾಲನ್ನ ಎದುರಿಸುವಂತದಕ್ಕೆ ಮುಖ್ಯವಾಗಿ ಶ್ರೀರಾಮುಲು ಅವರನ್ನೇ ಬಳಸಬಹುದಾಗಿದೆ. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಮಹತ್ವದ
ಸೂಚನೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರಿಗೆ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಏನು ನಿಲುವು ನಿರ್ಧಾರ ಆದ್ರೂ ಕೂಡ ಅದು ಪಕ್ಷಕ್ಕೆ ಅದು ಯಾವುದೇ ರೀತಿಯಂತ ಸಮಸ್ಯೆ ಆಗ್ಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನ JP ನಡ್ಡಾ ಅವರು ಕೊಟ್ಟಿದ್ದಾರೆ. ಬಹುಶಃ JP ನಡ್ಡಾ ಅವರ ಸೂಚನೆಯನ್ನ ಶ್ರೀರಾಮುಲು ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಅನಿವಾರ್ಯವಾಗಿ ಪಾಲನೆಯನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮುಖ್ಯವಾಗಿ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರು ಪ್ರಬಲವಾದಂತಹ ನಾಯಕರಾಗಿ ಬೆಳೀತಾ ಇದ್ದಾರೆ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಂತೆ ಆದಲ್ಲಿ ಇಲ್ಲ ಒಂದ್ ಕಡೆ ಶ್ರೀರಾಮುಲು ಅವರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂತದ್ದು ಕೂಡ ಬಹುತೇಕವಾಗಿ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನ ಏನು ಸೂಚನೆಯನ್ನ ಖಡಾಖಂಡಿತವಾಗಿ ಪಾಲನೆಯನ್ನ ಮಾಡ್ಬೇಕಾಗತ್ತೆ. ಬಹುಶಃ ಶ್ರೀರಾಮುಲು ಅವರು ಆಪ್ತ ಗೆಳೆಯನ ಮುಖಾಂತರವಾಗಿ ಅವ್ರನ್ನ ಮನವೊಲಿಸುವಂತ ಮುಖಾಂತರವಾಗಿ ರಾಜಕೀಯದಿಂದ ಹಿಂದೆ ಸರಿಯುವಂತ ಒಂದು ಕೆಲಸವನ್ನ ಮಾಡ್ತಾರಾ, ಅಥವಾ ಅದೇ ರೀತಿಯಾಗಿ ಏನು ಅವರ ರಾಜಕೀಯ ಏನು ನಿರ್ಧಾರವನ್ನ ಪ್ರಕಟವನ್ನ ಮಾಡಿದರೆ ಅದಕ್ಕೆ ರೀತಿ ಅಂದ್ರೆ ಪರೋಕ್ಷವಾಗಿ ಬೆಂಬಲವನ್ನ ಕೊಡೋದ್ರ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಳಿತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ಮುಖ್ಯವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ನಾಯಕರು ಕೂಡ ಶ್ರೀರಾಮುಲು ಅವರ ಮುಖಾಂತರವಾಗಿನೇ ಜನಾರ್ದನ್ ರೆಡ್ಡಿ ಅವರಿಗೆ ಒಂದ್ ರೀತಿ ಅವ್ರನ್ನ ಮಣಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನ ರೂಪಿಸಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಗಂಗಾವತಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಈ ಮುಖಾಂತರವಾಗಿ ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರವಾಗಿ ತನ್ನ ಬೆಂಬಲಿಗರನ್ನ ಅಭ್ಯರ್ಥಿನ ಕಣಕ್ಕಿಳಿಸೋದ್ರ ಮುಖಾಂತರವಾಗಿ ಗಂಗಾವತಿ ಕ್ಷೇತ್ರದಿಂದಲೇ ಪುನರ್ ರಾಜಕೀಯ ಜೀವನವನ್ನು ಕೂಡ ಆರಂಭ ಮಾಡೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಬೆಳಗಾವಿಗೆ ಮಹಾರಾಷ್ಟ್ರದ ಸಚಿವರು ಆಗಮಿಸಬೇಕಾಗಿತ್ತು, ರಾಜ್ಯ ಸರ್ಕಾರ ನಿಷೇಧವನ್ನ ಹೇರಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಏನ್ ಮೆಸೇಜ್ ಅದು, ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 Big breaking.